ಸ್ನೇಹಿತರೆ, ಮಲ್ಲಿಗೆ ಹೂ ರಾತ್ರಿ ವೇಳೆ ಅರಳಲು ಕಾರಣವೇನು ನಿಮಗೆ ಗೊತ್ತಾ? ಹಾಗಾದರೆ ಮಲ್ಲಿಗೆ ಗಿಡಗಳಲ್ಲಿ ಎಷ್ಟು ವಿಧದ ಮಲ್ಲಿಗೆ ಹೂಗಳನ್ನು ಭಾರತದ ಯಾವೆಲ್ಲ ಪ್ರದೇಶಗಳಲ್ಲಿ ಬೆಳೀತಾರೆ? ಇಂತಹ ಪ್ರತಿಯೊಂದು ಮಲ್ಲಿಗೆ ಗಿಡಗಳಿಗೂ ಸರಿಹೊಂದುವಂತಹ ಏಕೈಕ ಆರ್ಗಾನಿಕ್ ಗೊಬ್ಬರ ಯಾವುದು? ಮಳೆಗಾಲದಲ್ಲಿ ಹೂಗಳ ಇಳುವರಿ ಕಡಿಮೆಯಾದಾಗ ಮಲ್ಲಿಗೆ ಗಿಡಗಳಿಗೆ ಏನು ಮಾಡಬೇಕು ಅನ್ನೋ ಮಾಹಿತಿ ಹಂಚಿಕೊಳ್ಳಲಿರುವಂತಹ ಇಂದಿನ ವಿಡಿಯೋ ನೋಡುವ ಮುನ್ನ ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ಗಾರ್ಡನಿಂಗ್ ಮಾಹಿತಿಯುಳ್ಳ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಬನ್ನಿ ಇಂದಿನ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ಮಲ್ಲಿಗೆ ಗಿಡಗಳಿಗೆ ಅತಿ ಹೆಚ್ಚಿನ ತಾಪಮಾನದ ಅವಶ್ಯಕತೆ ಇರೋದ್ರಿಂದ ಬೇಸಿಗೆಯ ಕಾಲ ಸಮೀಪಿಸುತ್ತಿದ್ದಂತೆ ಹಗಲಿನಲ್ಲಿ ಬಿಸಿಲನ್ನ ಹೀರುವುದರಿಂದ ರಾತ್ರಿ ವೇಳೆ ಗಿಡಗಳ ಅಂಗಾಂಶದೊಳಗೆ ಕೆಲವು ರಾಸಾಯನಿಕಗಳು ಬಿಡುಗಡೆಯಾಗುವುದರಿಂದ ಚಿಗುರುಗಳ ಅಂಚಿನಲ್ಲಿ ಮೊಗ್ಗು ಉತ್ಪಾದಿಸಲು ಮಲ್ಲಿಗೆ ಗಿಡಗಳು ಆರಂಭಿಸುತ್ತವೆ. ಹೀಗೆ ಮೊಗ್ಗು ರಾತ್ರಿ ವೇಳೆ ಹೂವಾಗಿ ಅರಳಿ ತನ್ನ ಸುವಾಸನೆಯನ್ನ ಹೊರಸೂಸಿ ರಾತ್ರಿ ವೇಳೆ ವಿಹರಿಸುವ ಕೀಟಗಳನ್ನ ತಮ್ಮತ್ತ ಆಕರ್ಷಿಸಿಕೊಂಡು ಪರಾಗಸ್ಪರ್ಶದ ಕ್ರಿಯೆಯನ್ನ ಸುಲಭಗೊಳಿಸಿಕೊಳ್ಳುತ್ತವೆ. ಇದೇ ಪ್ರಮುಖ ಕಾರಣದಿಂದ ಮಲ್ಲಿಗೆ ಗಿಡಗಳು ತಮ್ಮಲ್ಲಿರುವಂತಹ ಹೂಗಳನ್ನ ರಾತ್ರಿ ವೇಳೆಯಷ್ಟೇ ಅರಳುವಂತೆ ಮಾಡುತ್ತವೆ. ಇನ್ನು ಭಾರತದ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಪ್ರದೇಶದ ಹವಾಮಾನದಲ್ಲಿ ಮಲ್ಲಿಗೆ ಕೃಷಿಗೆ ಪುಷ್ಟಿ ದೊರೆಯುವುದರಿಂದ ಕರ್ನಾಟಕದ ಉಡುಪಿ ಜಿಲ್ಲೆಯ ಶಂಕರಪುರದ ಮಲ್ಲಿಗೆ ಸುಪ್ರಸಿದ್ಧವಾಗಿದ್ದು ವಿದೇಶದಾದ್ಯಂತ ಇಂತಹ ಉತ್ತಮ ದರ್ಜೆಯ ಮಲ್ಲಿಗೆ ಹೂಗಳು ರಫ್ತಾಗುವುದಲ್ಲದೆ ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಅರೇಬಿಯನ್ ಜಾಸ್ಮಿನ್, ಬಿಳಿ ಮಲ್ಲಿಗೆ, ನೇರಳೆ ಮಲ್ಲಿಗೆ, ಅರಣ್ಯ ಮಲ್ಲಿಗೆ, ಚಳಿಗಾಲದ ಮಲ್ಲಿಗೆ, ಸ್ಪ್ಯಾನಿಷ್ ಜಾಸ್ಮಿನ್, ಏಂಜಲ್ ವಿಂಗ್ ಜಾಸ್ಮಿನ್ ಇಂತಹ ಹಲವಾರು ವೈವಿಧ್ಯಮಯ ವಿಧಗಳಲ್ಲಿ ಮಲ್ಲಿಗೆ ಹೂವಿನ ಗಿಡಗಳು ತಮ್ಮಲ್ಲಿ ಅರಳಿದ ಹೂಗಳಿಂದ ಸುವಾಸನೆಯೊಂದನ್ನೇ ಹೊರಸೂಸುವುದಲ್ಲದೆ ಅನೇಕ ರೀತಿಯ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಮಾತ್ರವಲ್ಲದೆ ಹಲವಾರು ಔಷಧ ತಯಾರಿಕೆಯಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತವೆ. ಸ್ನೇಹಿತರೆ, ಈ ಎಲ್ಲಾ ವಿಧದ ಮಲ್ಲಿಗೆ ಗಿಡಗಳು ಕರ್ನಾಟಕದ ಮಣ್ಣಿನಲ್ಲಿ ಅತ್ಯುತ್ತಮವಾಗಿ ಬೆಳೆಯುವುದರಿಂದ ಮಲ್ಲಿಗೆ ಗಿಡದ ಪಾಟಿಂಗ್ ಮಿಶ್ರಣವನ್ನ ಇನ್ನಿತರ ಪೌಷ್ಟಿಕ ತತ್ವಗಳನ್ನು ಬಳಸಿಕೊಂಡು ತಯಾರಿಸಿದರೆ ಸಾಕಷ್ಟು ಪ್ರಮಾಣದಲ್ಲಿ ಹೂವಿನ ಇಳುವರಿಯನ್ನ ಪಡೆಯಬಹುದಾದ್ದರಿಂದ ಇಂತಹ ಪಾಟಿಂಗ್ ಮಿಶ್ರಣದ ಬಗ್ಗೆ ಮಾಹಿತಿ ನೀಡಿರುವಂತಹ ಈ ವಿಡಿಯೋ ಐ ಬಟನ್ ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾದಂತಹ ಲಿಂಕ್ ಪ್ರೆಸ್ ಮಾಡುವುದರಿಂದ ವೀಕ್ಷಿಸಬಹುದಲ್ಲದೆ ಮಳೆಗಾಲದಲ್ಲಿ ಮಲ್ಲಿಗೆ ಸಸಿಗಳು ಹೂವಿನ ಇಳುವರಿಯಲ್ಲಿ ಗಣನೀಯವಾಗಿ ಕುಸಿತ ಕಾಣುವುದರಿಂದ ಮಳೆಗಾಲದ ಆರಂಭದಲ್ಲಿ ಮಲ್ಲಿಗೆ ಗಿಡಗಳ ಎಲೆ ಕಾಂಡಗಳನ್ನು ಪ್ರೂನಿಂಗ್ ಮಾಡುತ್ತಾ ಇರುವುದರಿಂದ ಮುಂದಿನ ಸೀಸನ್ನಿನ ಹೊತ್ತಿಗೆ ಮಲ್ಲಿಗೆ ಗಿಡಗಳಲ್ಲಿ ಸಾಕಷ್ಟು ಭಾಗಗಳಿಂದ ಟಿಸಿಲುಗಳು ಒಡೆದು ಬುಷಿಯಾಗಿ ಬೆಳೆಯುತ್ತವೆ. ಯಾವಾಗ ಮಲ್ಲಿಗೆ ಗಿಡವು ಪೊದೆಯಂತೆ ಹರಡಿ ಬೆಳೆಯುವುದೋ ಆಗ ಮಾತ್ರ ಪ್ರತಿಯೊಂದು ಟಿಸಿಲುಗಳ ತುದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಮೊಗ್ಗು ಹೂಗಳು ಸಿಗಲು ಸಾಧ್ಯವಾಗುವುದರಿಂದ ಈ ಸಮಯದಲ್ಲಿ ಕಾಂಡ ಮತ್ತು ಎಲೆಗಳ ಬೆಳವಣಿಗೆಗಾಗಿ ನೈಟ್ರೋಜನ್ ಯುಕ್ತ ಪೌಷ್ಟಿಕಾಂಶದ ಅವಶ್ಯಕತೆ ಇರೋದ್ರಿಂದ ಪ್ರತಿ 15 ಇಂಚಿನ ಪಾಟಿನೊಳಗೆ ಇರುವಂತಹ ಗಿಡದ ಬುಡಭಾಗದ ಮಣ್ಣನ್ನ ಕೆದಕ್ ಬಿಟ್ಟು 1 ಚಮಚ ಬಳಸಿದ ನಂತರ ಕಾಫಿ ಪುಡಿ ಅಥವಾ ಟೀ ಪುಡಿ ಮತ್ತು 1 ಚಮಚ ಸಾಸಿವೆ ಹಿಂಡಿಯ ಪುಡಿಯನ್ನ ಮಿಶ್ರಣ ಮಾಡಿಕೊಂಡು ಪ್ರತಿ 30 ದಿನಗಳಿಗೊಮ್ಮೆ ಅನ್ವಯಿಸುವುದರಿಂದ ಮಲ್ಲಿಗೆ ಗಿಡಗಳು ಆರೋಗ್ಯದಿಂದ ತ್ವರಿತ ಬೆಳವಣಿಗೆ ಕಾಣಲು ಸಾಧ್ಯವಾಗುತ್ತದೆ ಎಂಬ ಮಾಹಿತಿ ಹಂಚಿಕೊಂಡಂತಹ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದ ಉಪಯೋಗಕ್ಕೆ ಬಂದಿರಬಹುದೆಂದು ಭಾವಿಸುತ್ತಾ ಮುಂದೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.